ಹಾಂ ಟೇಬಲ್ ಚೇಂಜ್ ಮಾಡ್ಬೇಕಾ? ಹಿಂಗೆ ಶಿವು 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 ಟೇಬಲ್ ಚೇಂಜ್ ಮಾಡ್ಕೊಬಿಡಿ. ಈಗ ಟೇಬಲ್ ಅಂತ ಹಣ್ಣು ಸ್ವಾಮಿಗಳಿಗೆ ಚೇಂಜ್ ಮಾಡ್ಕೊಬಿಡಿ. ಸಿದ್ಧಗಣ್ಣ ನೀವು ಹಂಗೆ ಬನ್ನಿ. ನೀವು ಅಲ್ಲೇ ಮುಂದೆ ಇಟ್ಕೊಳ್ಳಿ ಮುಂಜಾನ ಅದು ಅರ್ಧ ಇಟ್ಕೊಂಡ್ಬಿಟ್ರೆ ಬಾಣಲ್ಲಿ ಸಿಲ್ಲಿಗಣ ಕೊಂಡಲ್ಲಿ ಯಾರು ಹಾಕೊಳ್ಳೋದು ಹಾಕಿಲ್ದಾರ ನನಗೊಂದು ಕೊಡಿ, ಚೆನ್ನಾಗಿರೋದು ಕೊಡಿ. ಅಧ್ಯಕ್ಷಕರು ಕೊಡಿ, ನೀವೊಂದು ಹಾಕೊಳ್ಳಿ, ಅಧ್ಯಕ್ಷಕರು ಕೊಡಿ. ಇವರಲ್ಲಿ ಸತೀಶಲ್ಲಿ ಬೇಡ ಬೇಡ, ಅದು ರಂಗೋಲಿ ಇದು ಮಾಡ್ಬಿಡ್ತಾರೆ, ರಂಗೋಲಿ ಮೇಲೆ ಬಿಟ್ಬಿಡ್ತಾರೆ ಅಂತ ಮಡಿಕೊಂಡಿರೋದವರು. ಹಾಂ, ರಂಗೋಲಿ ಮೇಲೆ ಬಿಟ್ಬಿಡ್ತಾರೆ ಅಂತ ಕಣ. ಹಾಂ, 2 ಕೆ ಕೊಡ್ಲಿ ಬಾ, ಇಲ್ವಾ? ವಾ, ಓಡು 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 ಓಡು. ಸಿರಿಗೆರೆಯ ನೀರಿನಲ್ಲಿ ಬಿರಿದ ತಾವರೆಯಲ್ಲಿ ಕೆಂಪಾಗಿ ನಿನ್ನ ಹೆಸರು. ಕೊಡಿ ಮೇಡಮ್, ಇಲ್ಲ ಬಾತ್ ಅವರೇ ಹಾಕ್ತಾರೆ. ನೀವೇ ಹಾಕ್ತೀರಾ? ಜೈ ಬಾಲೋ ಶ್ರೀರಾಮಚಂದ್ರ ಬಾಬುಕ್ಕೆ, ಜೈ ಬಾಲೋ ಶ್ರೀರಾಮಚಂದ್ರ ಬಾಬುಕ್ಕೆ. ಜನ ಸೀತಾದ್ರು ಕರೆದು ರಾಮನ ನೆನೆಸ್ತಾರೆ. ಸೀತಾರಾಮ ಹೇಳಿ, ಜೈ ಜೈ ರಾಮ ಶ್ರೀರಾಮ. ಬಹಳ ಮರ್ಯಾದೆ ಮಾಡಿದ್ರು. ಸಿರಿಗೆರೆಯ ಬಿರಿದ ತಾವರೆಯಲ್ಲಿ ಕೆಂಪಾಗಿ ನಿನ್ನ ಹೆಸರು. ಗುಡಿಯ ಗೋಪುರದಲ್ಲಿ ಮೆರೆವ ದೀಪಗಳಲ್ಲಿ ಬೆಳಕಾಗಿ ನಿನ್ನ
ಅದು ಮಾತಾಡ್ತಾ ಇದೀವಿ ನಿಮ್ದು ನಮ್ದು ಎಲ್ಲ ಸೇರ್ಸಿ ಮಾಡಕ್ಕೆ. ಕುಣಿವ ಕೆಂಗರು ವಿನಾದ ಕಣ್ಣಲ್ಲಿ ನಾವೆಲ್ಲ ಮಾತಾಡ್ತಾ ನಿನ್ನ ಹೆಸರು ತಾಯ ಮೂಲೆಯಲ್ಲಿ ಕರು ತುಟಿಟ್ಟು ಚೆಲ್ಲಿದ ಇವತ್ತು ನಿಮಗೆಲ್ಲ ತಿಳಿದಂಥ ವಿಷಯ, ನಿನ್ನ ಹೆಸರು ನಮಗೆಲ್ಲ ಇವತ್ತು ಪುಣ್ಯ ಅಂತ ಸಿರಿಗೆರೆಯಲ್ಲಿ ತಾವರೆಯಲ್ಲಿ ಇವತ್ತು ಶ್ರೀರಾಮನ ಕೆಂಪಾಗಿ ಮೂರ್ತಿಯ ಪ್ರತಿಷ್ಠಾಪನೆಯಾಗಿ ನಿನ್ನ ಮಾಡಿದ್ದಾರೆ. ಹೆಸರು ನಮಗೆಲ್ಲ ಟಿವಿಗಳಲ್ಲಿ ಮತ್ತು ಮಾಧ್ಯಮಗಳೆಲ್ಲ ನೋಡಿರ್ತೀರ. ಅದು ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ತುಂಬ ಸೊಗಸಾಗಿ ಸುಸಂಪನ್ನವಾಗಿ ಎಲ್ಲ ಕಾರ್ಯ ನಡೆದಿದೆ. ಇದಕ್ಕೆ ಜೈ ಶ್ರೀರಾಮ್ ಅನ್ಬೇಕು. ಜೈ ಶ್ರೀರಾಮ್. ಹೂಬನ ಬಿಸಿಲಲ್ಲಿ ನರ್ತಿಸುವ ನವಿಲಿನ ದನಿಯ ನಿನ್ನ ಹೆಸರು ಜೈ ಜೈ ರಾಮ ಜೈ ರಾಮ್ ಜೈ ರಾಮ್ ಜಯ ಜಯ ರಾಮ ಹೊರಟ ಪರಿಮಳ ಜಯ ರಾಮ್ ಜಯ ಜಯ ರಾಮ ನಿನ್ನ ಹೆಸರು ಪ್ರಿಯಾಲೆ ಇನ್ನು ಜೋರಾಗಿ ಹೇಳಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ರಾಮ ರಾಮ ಮರೆತಾಗ ತುಟಿಗೆ ಬಾರದೆ ಮೋಡ ಮರೆಯೊಳಗೆ ಬೆಳ್ಳಿಗಳು ನೆನೆದಾಗ ಹೂಬಾಣ ಹೆಸರು ಸಿರಿಗೆರೆ ಹೆಸರು ನಮ್ಮ ತಾಲೂಕಿನ ಮಂಡಾರತಿ ಆದ್ಮೇಲೆ ಪ್ರಸಾದ ವಿನಿಯೋಗ ಇರುತ್ತೆ. ಇದೇ ರೀತಿ ಮಂತ್ರಾಕ್ಷರ ಉಚ್ಚಾರಣೆ ಇರುತ್ತೆ ಅಂತ ಹೇಳಿ ವಿತರಣೆ ಇಲ್ಲೇ ಬಂದು ತಲೆ ಮೇಲೆ ಹಾಕ್ತೀವಿ. ಯಾಕೆಂದ್ರೆ ಆ ಕಾಳು ನೆಲದ ಮೇಲೆ ಬೀಳಬಾರ್ದು ಅಂತ ಇದೆ, ಪ್ರತೀತಿ ಇದೆ. ಆ ತಲೆ ಮೇಲೆ ಎರಡನೇ ಕಾಳು ಅದು ದುಡಿಬಾರ್ದು ಅದಕ್ಕೋಸ್ಕರ ಇಲ್ಲೇ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇಲ್ಲೇ ನಮಸ್ಕಾರ ಮಾಡ್ಕೊಂಡು ಪ್ರತಿಯೊಬ್ಬರು ಎರಡು ಕಾಳು ರಾಮನ ಮೇಲೆ ಇಟ್ಟು ಹೂವು ತಗೊಂಡು ಅಕ್ಷತೆ ತಗೊಂಡು ಒಬ್ಬೊಬ್ಬರಾಗಿ ಕೆಲವೇ ನಿಮಿಷ ಮಂಗಳಾರತಿ ಆದ ನಂತರ ಒಬ್ಬೊಬ್ಬರಾಗಿ ಈ ಕಡೆಯಿಂದ ಹಿಂಗೆ ಹೋಗ್ಬೇಕು. ಮನೆ ಹತ್ರ ಹೋಗಿ ದಯಮಾಡಿ ಎಲ್ಲರೂ 5 ದೀಪ ಹಚ್ಚಬೇಕು. ಇದು ಮಾಡ್ಕೊಂಡು ಮತ್ತೆ ಮನೆಯಲ್ಲಿ ಮನೆಯಲ್ಲಿ ಕೂಡ ಹಚ್ಚಿದ್ರು ಪರವಾಗಿಲ್ಲ. ಹಚ್ಚಿದ್ರೆ ಒಳ್ಳೇದು. ಇಲ್ಲ ಮನೆಯವರಿಗೆ ತುಳಸಿ ಕಟ್ಟೆಗೆ ಐದು ಪಂಚದೀಪಗಳು ಹಚ್ಚಬೇಕು ಅಂತ ಅನ್ಕೊಂಡಿದ್ದಾರೆ. ಎಲ್ಲರೂ ಹಚ್ಚಬೇಕು. ಮತ್ತೆ ಇನ್ನೊಂದು ಕಾರ್ಯಕ್ರಮ ಯಾರಿಗೆ ಮಂತ್ರಾಕ್ಷರ ಸಿಕ್ಕಿಲ್ಲ ಇಲ್ಲಿ ತಗೊಂಡು ಹೋಗ್ಬೋದು. ಮಂತ್ರಾಕ್ಷತೆ ಎಲ್ಲ ಇದು ಮಾಡಿದ್ದೀವಿ. ಕೊಟ್ಟಿದ್ದಾರೆ. ಆದಷ್ಟು ತಲುಪಿದೆ ಅನ್ಕೊಂಡಿದೀವಿ. ತಲುಪಿಲ್ಲ ಅಂದ್ರೆ ಮಂತ್ರಾಕ್ಷತೆ ಕೊಡ್ತಾರೆ. ಸುಮ್ಮರಪ್ಪ ಕಳ್ಸ್ಬಿಡಿವಲ್ಲ ಅವ್ರ ಅಮ್ಮಂತಗೆ ಹೇಳ್ತಾ ಇರ್ಬೇಕು. ಶ್ರೀರಾಮ್ ಯಾರು ಮಾಡ್ಬೋದು.
ಇವತ್ತು ನಿಮಗೆಲ್ಲ ತಿಳಿದಂತ ವಿಷಯ, ನಮಗೆಲ್ಲ ಇವತ್ತು ಪುಣ್ಯವಂತ ದಿನ, ನೀವೆಲ್ಲ ಜ್ಞಾಪಿಸ್ಕೊಂಡಬೇಕಂತ ದಿನ ಆಗಿದೆ. ಇವತ್ತು ಶ್ರೀರಾಮನ ಮೂರ್ತಿಯ ಪ್ರತಿಷ್ಠಾಪನೆಯಾಗಿ ಮಾಡಿದ್ದಾರೆ. ತಮಗೆಲ್ಲ ಟಿವಿಗಳಲ್ಲಿ ಮತ್ತೆ ಮಾಧ್ಯಮಗಳೆಲ್ಲ ನೋಡಿರ್ತೀರ. ಅದು ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ತುಂಬಾ ಸೊಗಸಾಗಿ ಸುಸಂಪನ್ನವಾಗಿ ಎಲ್ಲ ಕಾರ್ಯ ನಡೆದಿದೆ. ಜೈ ಶ್ರೀರಾಮ್ ಅನ್ಬೇಕು. ಜೈ ಶ್ರೀರಾಮ್. ಇನ್ನೂ ಜೋರಾಗಿ, ಇನ್ನೂ ಜೋರಾಗಿ. ಈ ಪುಣ್ಯ ಕೆಲಸಕ್ಕೆ ಕಾರಣೀಭೂತರಾದ ಅವ್ರನ್ನೆಲ್ಲ ನೆನೆಸ್ಕೋಬೇಕಾಗುತ್ತೆ ನಾವು. ಅದು ಒಂದು ಕಷ್ಟಪಟ್ಟು ನಾವು ಮಾಡಿದಂತ ಪುಣ್ಯ ಫಲವನ್ನು ಪಡಿಬೇಕು. ರಾಮ್ ಜೈ ಜೈ ರಾಮ, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ. ಇನ್ನೊಂದ್ಸರಿ ಜೋರಾಗಿ ಜೈ ಶ್ರೀರಾಮನಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಇನ್ನು ಜೋರಾಗಿ ಹೇಳಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ದಶರಥ ನಂದನ ರಾಮ ರಾಮ ಹೇಳಿ ನೀವು. ದಶರಥ ನಂದನ ರಾಮ ರಾಮ, ಸೀತಾಪತೆಯೇ ರಾಮ ರಾಮ, ಕೌಸಲ್ಯ ಸುತನೇ ರಾಮ ರಾಮ, ರಾಮ